ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜೂನ್ ತಿಂಗಳ 4ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಆಹ್ಲಾದಕರ ಪರಿಮಳ, ಜ್ಞಾನ ಮತ್ತು ತಿಳುವಳಿಕೆಯ ಆತ್ಮ, ಸಲಹೆ ಮತ್ತು ಶಕ್ತಿಯ ಆತ್ಮ, ಜ್ಞಾನ ಮತ್ತು ಕರ್ತನ ಭಯದ ಆತ್ಮ. ಕರ್ತನ ಆತ್ಮವು ಅವನ ಮೇಲೆ ನೆಲೆಗೊಂಡಿರುವುದು, ಕರ್ತನ ಭಯದಲ್ಲಿ ಅವನ ಆನಂದವಿದೆ. ಯೆಶಾಯ 11:2 ಮತ್ತು 3. ದೇವರ ಮಕ್ಕಳಾದ ನಾವು ಕ್ರಿಸ್ತನಿಗೆ ಮಧುರವಾದ ಸುಗಂಧವಾಗಿರಲು ಕರೆಯಲ್ಪಟ್ಟಿದ್ದೇವೆ. ದೇವರ ಮುಂದೆ ಮತ್ತು ಲೋಕಕ್ಕೆ ನಾವು ಬಿಡುಗಡೆ ಮಾಡಬೇಕಾದ ವಿವಿಧ ಆಧ್ಯಾತ್ಮಿಕ ಸುವಾಸನೆಗಳ ಬಗ್ಗೆ ಸತ್ಯವೇದವು ಮಾತನಾಡುತ್ತದೆ. ಅವುಗಳಲ್ಲಿ ಪ್ರಮುಖವಾದದ್ದು ಕರ್ತನ ಭಯ. ಕರ್ತನ ಭಯವು ಆತನಿಗೆ ಇಂಪಾದ ಸುವಾಸನೆಯಾಗಿದೆ ಎಂದು ಸತ್ಯವೇದವು ಸ್ಪಷ್ಟವಾಗಿ ಹೇಳುತ್ತದೆ. ಒಬ್ಬ ವ್ಯಕ್ತಿಯು ದೇವರಿಗೆ ಭಯಪಡುವಾಗ ಅದು ಅವನನ್ನು ಪವಿತ್ರತೆಗೆ ಕರೆದೊಯ್ಯುತ್ತದೆ. ನನ್ನ ಗುರು ನನ್ನನ್ನು ನೋಡುತ್ತಾನೆ, ಅವನಿಗೆ ಏನೂ ಅಡಗಿಲ್ಲ. ಅವನು ನನ್ನ ಆಲೋಚನೆಗಳು ಮತ್ತು ಕಲ್ಪನೆಗಳನ್ನು ದೂರದಿಂದಲೇ ತಿಳಿದಿದ್ದಾನೆ ಎಂದು ಒಬ್ಬ ವ್ಯಕ್ತಿಯು ಅರಿತುಕೊಂಡಾಗ ಆ ಅರಿವು ಅವನನ್ನು ಪಾಪ ಮತ್ತು ದುಷ್ಟತನದಿಂದ ದೂರವಿಡುತ್ತದೆ. ಯೋಸೇಫನ ಜೀವನದಲ್ಲಿ ನಾವು ಕರ್ತನ ಭಯವನ್ನು ಕೆಲಸದಲ್ಲಿ ನೋಡುತ್ತೇವೆ. ಅವನ ಯಜಮಾನನ ಹೆಂಡತಿ ಅವನನ್ನು ಪಾಪಕ್ಕೆ ಸೆಳೆಯಲು ಪ್ರಯತ್ನಿಸಿದಾಗ ಯೋಸೇಫನು, ಹಾಗಾದರೆ ನಾನು ಈ ಮಹಾದುಷ್ಕೃತ್ಯವನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವುದು ಹೇಗೆ ಎಂದು ಕೇಳಿದನು. ಆದಿಕಾಂಡ 39:9. ದೇವರ ಭಯವೇ ಅವನಿಗೆ ಪಾಪದಿಂದ ಓಡಿ ಹೋಗಲು ಶಕ್ತಿಯನ್ನು ನೀಡಿತು. ಅವನು ತನ್ನ ಕೆಲಸ, ಬಟ್ಟೆ ಕಳೆದುಕೊಂಡರೂ ಜೈಲಿಗೆ ಹಾಕಲ್ಪಟ್ಟರೂ ಪರವಾಗಿಲ್ಲ. ಆದರೆ ಅವನ ಏಕೈಕ ಆದ್ಯತೆ ತನ್ನ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಾಗಿತ್ತು. ಅದಕ್ಕಾಗಿಯೇ ದೇವರು ಯೋಸೇಫನನ್ನು ಉನ್ನತೀಕರಿಸಿದನು ಮತ್ತು ಈಜಿಪ್ಟಿನಲ್ಲಿ ಅವನನ್ನು ಒಬ್ಬ ಮಹಾನ್ ನಾಯಕನನ್ನಾಗಿ ಮಾಡಿದನು. ಇಂದು ಅನೇಕರು ಇಷ್ಟು ಧೈರ್ಯದಿಂದ ಪಾಪದಲ್ಲಿ ಬೀಳಲು ಕಾರಣವೇನು? ದೇವರ ಭಯದ ಕೊರತೆಯೇ ಮೂಲ ಕಾರಣ. ಅವರು ದೇವರಿಗೆ ಭಯಪಡದ ಕಾರಣ ಒಬ್ಬರನ್ನೊಬ್ಬರು ಮುಕ್ತವಾಗಿ ದೂಷಿಸುತ್ತಾರೆ ಮತ್ತು ಆಕ್ರಮಣ ಮಾಡುತ್ತಾರೆ. ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ನ್ಯಾಯಾಲಯಗಳಿಗೆ ಹೋಗುತ್ತಾರೆ, ವಕೀಲರನ್ನು ನೇಮಿಸಿಕೊಳ್ಳುತ್ತಾರೆ ಮತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ, ಏಕೆಂದರೆ ಅವರ ಹೃದಯದಲ್ಲಿ ದೇವರ ಭಯವಿಲ್ಲ. ಸತ್ಯವೇದವು ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನದ ಆರಂಭ. ಆದರೆ ಮೂರ್ಖರು ಜ್ಞಾನವನ್ನು, ಬೋಧನೆಯನ್ನು ತಿರಸ್ಕರಿಸುತ್ತಾರೆ. ಜ್ಞಾನೋಕ್ತಿಗಳು 1:7. ನಿಜವಾದ ಜ್ಞಾನವು ದೈವಿಕ ಭಯದಿಂದ ಪ್ರಾರಂಭವಾಗುತ್ತದೆ. ಇದು ಶುದ್ಧತೆ ಮತ್ತು ಅವಿಧೇಯತೆಯನ್ನು ಉತ್ಪಾದಿಸುವ ಪವಿತ್ರ ಭಕ್ತಿಯಾಗಿದೆ. ಹೌದು, ಕರ್ತನು ಪ್ರೀತಿಯುಳ್ಳವನು, ಕೋಮಲ ತಂದೆಯಂತೆ ಮತ್ತು ತಾಯಿಯಂತೆ ನಮ್ಮನ್ನು ಸ್ವಾಂತನಗೊಳಿಸುತ್ತಾನೆ. ಆದರೆ ಆತನು ಪವಿತ್ರ ಮತ್ತು ನೀತಿವಂತನೂ ಆಗಿದ್ದಾನೆ. ನಾವು ಆತನನ್ನು ಭಕ್ತಿಯಿಂದ ಸೇವಿಸಬೇಕೆಂದು ಆತನು ನಿರೀಕ್ಷಿಸುತ್ತಾನೆ. ಅದಕ್ಕಾಗಿಯೇ ಕೀರ್ತನೆಗಾರನು ಹೀಗೆ ಹೇಳಿದನು, ಭಯದಿಂದ ಕರ್ತನನ್ನು ಸೇವಿಸಿರಿ ಮತ್ತು ನಡುಗುತ್ತಾ ಆನಂದಿಸಿರಿ. ಕೀರ್ತನೆಗಳು 2:11. ಕರ್ತನ ಭಯವು ವಿಶಿಷ್ಟವೂ ಪವಿತ್ರವೂ ಆಗಿದೆ. ಅದರಲ್ಲಿ ನಡೆಯುವವನು ದೇವರಿಗೆ ಸುವಾಸನೆಯನ್ನುಂಟು ಮಾಡುತ್ತಾನೆ ಮತ್ತು ಆಶೀರ್ವಾದಗಳು, ಒಳ್ಳೆಯತನ ಮತ್ತು ಗೌರವವು ಖಂಡಿತವಾಗಿಯೂ ಅವನನ್ನು ಹಿಂಬಾಲಿಸುತ್ತದೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಯೆಹೋವನ ಭಯವು ಪವಿತ್ರವಾಗಿದ್ದು ಶಾಶ್ವತವಾಗಿದೆ. ಕರ್ತನ ನ್ಯಾಯ ತೀರ್ಪುಗಳು ಸತ್ಯವೂ ನೀತಿಯುಳ್ಳವೂ ಆಗಿವೆ.
ಕೀರ್ತನೆಗಳು 19:9. ಕರ್ತನು ನಿಮಗೆ ವಂದಿಸಲಿ. ಆಮೇನ್. ಆಮೇನ್.